ಬಟ್ ಈಗ ಚುನಾವಣೆ ಏನೋ ನಡೀತಾ ಇದೆ, ಈಗ ವೋಟಿಂಗ್ ಆಗ್ತಿದೆ ಅಲ್ವಾ. ಆದರೆ ಇಬ್ಬರು ವ್ಯಕ್ತಿಗಳು ಎಲ್ಲಿ ಹೋದ್ರು ಅನ್ನೋದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ, ಎಲ್ಲಿ ಹೋದ್ರು ಆ ಇಬ್ಬರು ಶಾಸಕರು, ಪತ್ತೆನೇ ಇಲ್ವಲ್ಲ ಅಂತೇಳಿ. ಎಲ್ಲಿದ್ದಾರೆ ಎಸ್ ಟಿ ಸೋಮಶೇಖರ್, ಎಲ್ಲಿ ಹೋದ್ರು ಶಿವರಾಮ್ ಹೆಬ್ಬಾರ್? ಬಿಜೆಪಿ ಅವ್ರನ್ನ ಕೇಳಿದ್ರೆ ಇಬ್ರು ಬರ್ತಿದ್ದಾರೆ ಅಂತಿದ್ದಾರೆ. ಎಲ್ಲಿ ಆನ್ ದಿ ವೇ ಇದ್ದಾರಾ, ಫ್ಲೈಟಲ್ಲಿ ಬರ್ತಿದ್ದಾರಾ, ಅಲ್ಲಿ ಅವರು ಅಲ್ಲಿಂದ ಬರಬೇಕಾ? ಎಸ್ ಟಿ ಸೋಮಶೇಖರ್ ಬಿಜೆಪಿನವರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಬರ್ತೀನಿ ಅಂತ ಹೇಳಿದ್ರು ಶಿವರಾಮ್ ಹೆಬ್ಬಾರ್. ಎಸ್ ಟಿ ಸೋಮಶೇಖರ್ ಬಂದ್ರೆ ಮಾತಾಡಿ, ಅವ್ರು ಪ್ರಾಮಿಸ್ ಮಾಡಿದ್ರೆ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಕೊಡ್ತೀವಿ. ಈಗ ಯಾರ ಕಚೇರಿಗೂ ಹೋಗಲ್ಲ. ಯಾರು ಎಂಪಿಗಳು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಪ್ರೋಚ್ ಮಾಡಿ ಕಾನ್ಸ್ಟಿಟ್ಯೂನ್ಸಿಗೆ ಸರ್ಕಾರಿ ಶಾಲೆಗೆ ಪ್ರಾಮಿಸ್ ಮಾಡ್ತಾರೆ, ಅವ್ರಿಗೆ 100% ಮೊದಲನೇ ಪ್ರಾಶಸ್ತ್ಯ ಕೊಡ್ತೀನಿ. ನಿಮ್ಮ ಪಕ್ಷದವರೇ ನಿಮಗೆ, ಯಾಕಂದ್ರೆ ನೀವು ಸಚಿವರಾಗಿದ್ರೆ ನಿಮ್ಮ ಕ್ಷೇತ್ರದಲ್ಲಿ MLA ಆಗಿ 2 ಸರಿ ಗೆದ್ದಿದ್ದೀರಾ. ನಿಮ್ಮ ಪಕ್ಷದವರೇ ನಿಮ್ಮ ನೆಪ ಯಾಕೆ ಹೇಳ್ತಾ ಇದೀರಾ ಅಂತ ಈಗ ಹೊಸದಾಗಿ ವೋಟಿಂಗ್ ನೆಪ ಅಲ್ಲ ಅವ್ರೆ. ನಾನು ನೀರಿಗೆ ಈಗ ಅನುದಾನ ಒಂದು ನಿಮಿಷ 5-6 ಸಾರಿ ಹಾಕಿದ್ದೀನಿ ರೀ. ಇದೊಂದೇ ಅಲ್ಲ, 5-6 ಸಾರಿ ರಾಜ್ಯಸಭಾ ಹೇಳ್ದಂಗೆ ಹಾಕಿದ್ದೀವಿ. ಎಲ್ಲ ಹೇಳೋಕ್ಕಿಂತ ಮುಂಚೆ, ವೋಟ್ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ 100% ಪ್ರಾಮಿಸ್ ಮಾಡ್ತಾರೆ, ಅನುದಾನ ಕೊಡ್ತೀವಿ. ಅವ್ರಿಗೆ ಎಷ್ಟು ಬರ್ತದೆ? 5 ಕೋಟಿ ಬರ್ತದೆ. 5 ಕೋಟಿಲಿ ನಮ್ಗೆ ಯಾರು ಅಲಾಟ್ಮೆಂಟ್ ಮಾಡಿರ್ತಾರೆ ಅವ್ರು 1 ರೂಪಾಯಿ ಕೊಡ್ತಾರ? ಇದುವರೆಗೂ ಕೊಟ್ಟಿದಾರ? ಯಾಕೆ ನಾವು ವೋಟ್ ಹಾಕ್ಬೇಕು ಅವ್ರಿಗೆ? ಅವ್ರಿಗೆ ನಮ್ಮಿಂದ ರಾಜ್ಯಸಭೆ ತಿರಸ್ಕರಿಸರಲ್ಲಿ 5 ಜನ ನಿಂತಿದ್ದಾರೆ. 5 ಜನದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ನಿಮ್ಮ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಆತ್ಮಸಾಕ್ಷಿಯಾಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರು ಪ್ರಾಮಿಸ್ ಮಾಡ್ತಾರೋ ಅವ್ರಿಗೆ ಹಾಕ್ತೀನಿ. ಕುಮಾರಸ್ವಾಮಿ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಹೇಳ್ತಾರಲ್ಲ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ಇಷ್ಟು ವರ್ಷ ಏನ್ ಮಾಡಿದ್ರು, ಅವರು ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ಯಾಕೆ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಈಗ ನನ್ನ ಯಶವಂತಪುರ ಕ್ಷೇತ್ರ ಅಭಿವೃದ್ಧಿ ಆಗಲಿಲ್ಲ ಅಂತಕ್ಕಂಥದ್ದನ್ನ ನಾನು ಎಲ್ಲೂ ಕೂಡ ಹೇಳಲಿಲ್ಲ. ಸಾಮಾನ್ಯವಾಗಿ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ. ಇದುವರೆಗೂ 5-6 ಜನಕ್ಕೆ ರಾಜ್ಯಸಭಾದವರಿಗೆ ವೋಟ್ ಮಾಡಿದ್ದೇನೆ, ಮಾಡಿಲ್ಲ ಅಂತ ಹೇಳಿ. ಪಕ್ಷ ಏನ್ ಹೇಳ್ತಾರೆ ಅದು ಮಾಡಿದ್ದೇನೆ. ಒಬ್ರು 1 ನಿಮಿಷ ತಾಳ್ರಿ. ಹೌದು, ಇವ್ರ ಅವಕಾಶ, ಇವ್ರು ಇಲ್ವಾ? ಇವ್ರೇನ್ ಸಾಚನ? ಇವ್ರ ಅವಕಾಶವಾದಿ ಇಲ್ವಾ? 37 ಜನ ಕಾಂಗ್ರೆಸ್ JDS ಇದ್ದಾಗ 77 ಜನ ಕಾಂಗ್ರೆಸ್ನವ್ರು ಇರ್ಲಿಲ್ವಾ? ಇವ್ರು ಮುಖ್ಯಮಂತ್ರಿ ಮಾಡಲಿಲ್ವಾ? ಯಾಕೆ ಮಾಡಿದ್ರು? ಇವರು ಅವಕಾಶವಾದಿ ಅಲ್ವಾ? ನನಗೆ ಮ್ಯಾಂಡೇಟ್ ಇಲ್ಲಪ್ಪ, ನನ್ನ ಸರ್ಕಾರ ಹೋಗುದಿಲ್ಲ ಅಂತ ಹೇಳ್ಬೇಕಾಯ್ತು. ಇವ್ರು ಮುಖ್ಯಮಂತ್ರಿ ಆಗೋ ಗಂಟ ಒಂದು, ಮುಖ್ಯಮಂತ್ರಿ ಆದ್ಮೇಲೆ ಒಂದ. ನನ್ನ ಕ್ಷೇತ್ರ 100% ಡೆವಲಪ್ಮೆಂಟ್ ಆಗಿದೆ. ಆದ್ರೆ ರಾಜ್ಯಸಭಾ ಸದಸ್ಯರು ಏನು ವೋಟ್ ಹಾಕ್ಸ್ಕೋತಾರೆ ಅಲ್ಲಿ ಗಂಟ ನಮ್ಮ ಬೇಡಿಕೆ ಇರ್ತದೆ. ಆ ವೋಟ್ ಹಾಕಿದ್ಮೇಲೆ ಯಾರೂ ಕೂಡ ನೋಡೋದಿಲ್ಲ. ಅದರಿಂದ ನಾನು ಹೇಳ್ತಾ ಇರೋದು, ಅವ್ರಿಗೆ 5 ಕೋಟಿ ಅನುದಾನ ಬರ್ತದೆ. ಈಗ 45 ಜನ ಒಬ್ಬ ರಾಜ್ಯಸಭೆಗೆ ಹಾಕ್ತೀವಿ ನಾವು. ನಿಮ್ಮ 5 ಕೋಟಿ ಅನುದಾನದಲ್ಲಿ 50 ಲಕ್ಷ ಕೊಡ್ತೀರೋ, 25 ಲಕ್ಷ ಕೊಡ್ತೀರೋ, ಯಾವ್ದಾರ ಕೊಡಿ. ಯಾವ್ದಾರ ಒಂದು ಸ್ಕೂಲ್ ರಿಪೇರಿ ಆಗ್ತದೆ, ಸರ್ಕಾರಿ ಶಾಲೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಯಶವಂತಪುರ ಕ್ಷೇತ್ರ ಇದಾಗ್ಲಿಲ್ಲ, ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂತ ಹೇಳಿ ಯಾರ ಹತ್ರ ಏನು ಭಿಕ್ಷೆ ಕೇಳಬೇಕಾದಿಲ್ಲ. ಹಿಂದೆ ನಾನು ಮಂತ್ರಿಯಾಗೂ ಮಾಡಿದ್ದೀನಿ, ಈ ಸರ್ಕಾರದಲ್ಲೂ ಕೂಡ ಅನುದಾನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬಿಜೆಪಿಯ ಶಾಸಕರು ಕಾಂಗ್ರೆಸ್ ಶಾಸಕರು ಬಿಜೆಪಿ ಪಾರ್ಟಿಲಿ ಇದ್ದಾರೆ ಅಂತ ಹೇಳಿ ನಿಮ್ಮ ಪಾರ್ಟಿಯವರು ಹೇಳ್ತಿದ್ದಾರೆ. ನಾನು ಬಿಜೆಪಿ ಶಾಸಕ, ಅದರಲ್ಲಿ 2 ಮಾತಿಲ್ಲ. ಮತ ಆತ್ಮಸಾಕ್ಷಿ ಮತ ಹಾಕ್ತೀನಿ. ಅದನ್ನ ಯಾರು ಕೂಡ ನನ್ನನ್ನ ಕ್ವಶನ್ ಮಾಡಕ್ ಆಗುದಿಲ್ಲ. ಪದೇ ಪದೇ ನೀವು ಎಷ್ಟು ಕೇಳಿದ್ರು ಅಷ್ಟೇನೆ. ಥ್ಯಾಂಕ್ ಯು. ಅಲ್ಲಿ ಹೋದ್ಮೇಲೆ ಆತ್ಮಸಾಕ್ಷಿ ಯಾರು ನನಗೆ ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ ಮಾಡ್ತೀನಿ. ಯಾರು ಪ್ರಾಮಿಸ್ ಮಾಡಿದ್ದಾರೆ ನಿಮ್ಗೆ? ಈಗ ಬರ್ತಾ ಇದ್ದೀನಿ, ಇನ್ನು ಟೈಮ್ ಇದೆ, ಈಗಲೇ ಬರ್ತಾ ಇದ್ದೀನಿ. ನಿನ್ನೆಯಿಂದ ಯಾರು ಕೂಡ ನಿಮ್ಮನ್ನ ಸಂಪರ್ಕ ಮಾಡ್ಲಿಲ್ವಾ ಸರ್? ರಾಜ್ಯಸಭಾ ಅಭ್ಯರ್ಥಿಗಳು ಕೂಡ ಮಾಡಿಲ್ಲ. ಈಗ ನಾನು ಯಾರು ಅಪ್ರೋಚ್ ಮಾಡ್ತಾರೆ ಅವರಿಗೆ ನೇರವಾಗಿ ಹೇಳ್ತೀನಿ. ಲತಾ, ಪ್ರಕಾಶ್, ಮಲ್ಲಿಕಾರ್ಜುನ್, ಆಮೇಲೆ ಪುಟ್ಟಣ್ಣಯ್ಯ, ದರ್ಶನ್ ಪುಟ್ಟಣ್ಣಯ್ಯ, ಆಮೇಲೆ ಪುಟ್ಟಸ್ವಾಮಿ ಗೌಡ, ಆಮೇಲೆ ಜನಾರ್ದನ್ ರೆಡ್ಡಿ. ಆಸೆ ತೋರಿಸ್ಬೇಕಂತ ಪ್ರಮೇಯ ಇದೆ. ಆಸೆಯ ಆಮಿಷಗಳನ್ನ ತೋರಿಸ್ತಕ್ಕಂಥವ್ರು, ಬೆದರಿಕೆ ಓಡ್ತಕ್ಕಂಥವ್ರು JDSನವರು.
ಎಲ್ಲರೂ ಇದ್ದಾರೆ. Sir, but BJP has stated, sir, but BJP has stated that they are expecting cross voting from Congress. BJP has said that. BJP has said that they are expecting cross voting from Congress party. All BJP MLAs have said that. Because they are saying that there are a lot of MLAs who are Let them disappointed. keep their MLAs intact. Let them keep their MLAs intact. The cross voting possible only in BJP, not in Congress.